ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ನೀವು ಎಲ್ಲರೂ ಮನೆಯಲ್ಲಿ ನಿಂಬೆಹಣ್ಣನ್ನು ಉಪಯೋಗಿಸ್ತೀರಿ ಅಲ್ವಾ? ಅದರ ಹುಳಿ ಎಲ್ಲ ಉಪಯೋಗಿಸಿದ ನಂತರ ಈ ಥರ ಸಿಪ್ಪೆನ ಸುಮ್ಮನೆ ಬಿಸಾಕಿಬಿಡ್ತೀರಿ ತಾನೇ? ಹಾಗೆ ಬಿಸಾಕುವ ಬದಲಿಗೆ ಈ ಸಿಪ್ಪೆಗಳಿಂದ ನಾವು ಮತ್ತೆ ಏನು ಮಾಡಬಹುದು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪೂರ್ತಿ ವಿಡಿಯೋನ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಒಂದು ಚಿಕ್ಕ ಬೌಲ್ನಲ್ಲಿ ನೋಡಿ ಸ್ವಲ್ಪ ನೀರು ತಗೊಂಡ್ಬಿಟ್ಟು ಅದರಲ್ಲಿ ಈ ನಿಂಬೆಹಣ್ಣಿನ ಸಿಪ್ಪೆಯನ್ನು ಹಾಕಿ ನೀರೊಳಗಡೆ ಅದು ಮುಳುಗಬೇಕು. ಇದನ್ನು ಈಗ ನೀವು ಮೈಕ್ರೋವೇವ್ ಓವನ್ನಲ್ಲಿ 30 ರಿಂದ 40 ಸೆಕೆಂಡ್ಗಳ ಕಾಲ ಬಿಸಿ ಮಾಡಬೇಕು. ಪದೇ ಪದೇ ಉಪಯೋಗಿಸಿ ಮೈಕ್ರೋವೇವ್ ಒಳಗಡೆಗೆ ನೋಡಿ ಈ ರೀತಿ ಎಲ್ಲ ಏನಾದರೂ ಸಿಡಿದಿರುತ್ತೆ. ಪಲ್ಯಗಳನ್ನು ಬಿಸಿ ಮಾಡ್ತಿರ್ತೀವಿ, ಸಾರನ್ನು ಬಿಸಿ ಮಾಡ್ತಿರ್ತೀವಿ, ಆಗೆಲ್ಲ ಅದರ ಸುತ್ತ ಸಿಡಿದು ಬಿಟ್ಟಿರುತ್ತೆ ಅಲ್ವಾ? ಅದನ್ನು ನೀವು ಈ ನಿಂಬೆಹಣ್ಣಿನ ಸಿಪ್ಪೆ ಮತ್ತು ನೀರನ್ನು ಬಿಸಿ ಮಾಡಿ ಕ್ಲೀನ್ ಮಾಡ್ಕೊಳ್ಬಹುದು, ಗೊತ್ತಾ? ನೋಡಿ, ನಿಂಬೆಹಣ್ಣನ್ನು ನೀರಿನಲ್ಲಿ ಸೇರಿಸಿ ಬಿಸಿ ಮಾಡಿದಾಗ ಇದ್ರ ಒಳಗಡೆಗೆ ಸ್ವಲ್ಪ ಆವಿ ಥರ ಅಂದರೆ ಸ್ಟೀಮ್ ಸೇರಿಕೊಳ್ಳುತ್ತೆ ಅಲ್ವಾ? ಅದನ್ನು ನೀವು ಒಂದು ಬಟ್ಟೆ ಅಥವಾ ಟಿಶ್ಯೂ ಪೇಪರ್ನ ತೊಗೊಂಡ್ಬಿಟ್ಟು ನೋಡಿ ಈ ರೀತಿಯಾಗಿ ಒರೆಸ್ತಾ ಬರಬೇಕು. ಪ್ರತಿದಿನ ಅಡುಗೆ ಎಲ್ಲ ಮಾಡಿದ ನಂತರ ಇದನ್ನು ಇಷ್ಟೆಲ್ಲ ಒಳಗಡೆಗೆ ಒರೆಸಿ ಇಟ್ಟಿರೋದಿಲ್ಲ ಅಲ್ವಾ? ಹಾಗಾಗಿ ನೀವು ನೋಡಿ 2-3 ದಿನಕ್ಕೊಂದು ಸಲ ಈ ರೀತಿಯಾಗಿ ಒರೆಸಿ ಇಟ್ಟರೆ ಚೆನ್ನಾಗಿರುತ್ತೆ. ಇನ್ನು ಈ ನೀರನ್ನು ಬಿಸಿ ಮಾಡಿದ್ವಿ ಅಲ್ವಾ, ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಹುಳಿಯನ್ನು ಸೇರಿಸಿ ಜೊತೆಯಲ್ಲಿ ಸ್ವಲ್ಪ ಬೇಕಿಂಗ್ ಸೋಡಾ ಬೇಕಾಗುತ್ತೆ. ಅಡುಗೆ ಮನೆಯಲ್ಲಿ ಉಪಯೋಗಿಸ್ತೀವಲ್ವಾ, ಆ ಸೋಡಾ ನೋಡಿ ಒಂದು ಅರ್ಧ ಸ್ಪೂನ್ ಹಾಕಿದರೆ ಸಾಕು. ಅದನ್ನು ಮಿಕ್ಸ್ ಮಾಡಿದ ನಂತರ ಈ ನಿಂಬೆಹಣ್ಣಿನ ಸಿಪ್ಪೆ ಇತ್ತಲ್ವ, ಅದನ್ನು ಸ್ವಲ್ಪ ನೀರಿನಲ್ಲಿ ಹೀಗೆ ಕಿವುಚ್ಕೊಂಡ್ಬಿಡಿ. ನೋಡಿ, ಅದರ ಪೂರ್ತಿ ಅಂಶ ನೀರಿನಲ್ಲಿ ಸೇರ್ಕೊಂಡ್ಬಿಡುತ್ತೆ. ಈಗ ಬೇಕಿಂಗ್ ಸೋಡಾದಲ್ಲಿ ಅದ್ದಿರುವಂತಹ ಈ ನಿಂಬೆಹಣ್ಣಿನ ಸಿಪ್ಪೆಯಿಂದ ನೋಡಿ ನೀವು ಸಿಂಕ್ನ ನಲ್ಲಿಗಳನ್ನು ಹೀಗೆ ತಿಕ್ತಾ ಹೋದರೆ ಅದರಲ್ಲಿ ನೀರಿನ ಕಲೆಗಳಾಗಿರುತ್ತೆ ಅಲ್ವಾ, ಅಲ್ಲಲ್ಲಿ ಬಿಳಿ ಬಿಳಿ ಕಲೆಗಳಾಗ್ಬಿಟ್ಟಿರುತ್ತೆ. ಹೀಗೆ ಮಾಡೋದ್ರಿಂದ ಆ ರೀತಿಯ ಎಲ್ಲ ಕಲೆಗಳು ಪೂರ್ತಿಯಾಗಿ ಹೋಗುತ್ತೆ. ನೋಡಿ, ಇಲ್ಲಿ ಮತ್ತೆ ಬ್ರಷ್ ಆಗಲಿ ಸೋಪ್ ಆಗಲಿ ಏನೂ ಬೇಕಾಗೋದಿಲ್ಲ. ಕೇವಲ ಈ ನಿಂಬೆಹಣ್ಣಿನ ಸಿಪ್ಪೆಯಿಂದ ತಿಕ್ಕಿದ ನಂತರ ನೀರಿನಿಂದ ನೀವು ತೊಳೆದ್ಬಿಟ್ರೆ ಸಾಕು, ಎಲ್ಲ ಕಲೆಗಳು ಮಾಯ ಆಗಿರುತ್ತೆ. ನಿಂಬೆಹಣ್ಣಿನ ಸಿಪ್ಪೆಯನ್ನು ಬಿಸಾಕೋದಕ್ಕೆ ಮುಂಚೆ ನೀವು ಖಂಡಿತ ಈ ಐಡಿಯಾನ ಟ್ರೈ ಮಾಡಿ. ಇನ್ನು ಸೋಡಾ ಮಿಕ್ಸ್ ಮಾಡಿದ ನೀರಿತ್ತಲ್ವ, ಅದನ್ನು ಒಂದು ಚಿಕ್ಕ ಬಾಟಲಿಯಲ್ಲಿ ನೀವು ಹೀಗೆ ತುಂಬಿಟ್ಕೊಂಡ್ಬಿಟ್ಟು ಅದರ ಮುಚ್ಚಳದಲ್ಲಿ ನೋಡಿ ಒಂದು ಪಿನ್ ಸಹಾಯದಿಂದ ಈ ರೀತಿಯಾಗಿ ನೀವು ಅಲ್ಲಲ್ಲಿ ತೂತನ್ನು ಮಾಡಬೇಕಾಗತ್ತೆ. 5 ರಿಂದ 6 ಕಡೆ ಆದರೂ ಚಿಕ್ಕ ಚಿಕ್ಕ ತೂತುಗಳನ್ನು ಮಾಡಿ ತುಂಬ ಚಿಕ್ಕ ಪಿನ್ನನ್ನು ಉಪಯೋಗಿಸಿ ತೂತು ಮಾಡಬೇಕು. ಹೀಗೆ ಮಾಡೋದ್ರಿಂದ ನೀವು ಸ್ಪ್ರೇ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ, ಇದನ್ನು ನೀವು ಫ್ರಿಡ್ಜ್ನ ಡೋರಿಗೆ ಸ್ಪ್ರೇ ಮಾಡಿ ಅದನ್ನು ಕೂಡ ಒಂದು ಬಟ್ಟೆ ಅಥವಾ ಟಿಶ್ಯೂ ಪೇಪರ್ನಿಂದ ಒರೆಸಿ ಕ್ಲೀನ್ ಮಾಡ್ಕೊಳ್ಬಹುದು. ಇದೇ ರೀತಿ ಗ್ಯಾಸನ್ನು ಕೂಡ ಕ್ಲೀನ್ ಮಾಡಬಹುದು. ಹಾಗೆಯೇ ಸಿಂಕ್ನ ಭಾಗದಲ್ಲಿ ನೋಡಿ, ಸಿಂಕ್ನ ಹಿಂದ್ಗಡೆಗೆ ಗೋಡೆಗೆಲ್ಲ ಸಿಡಿದ್ಬಿಟ್ಟಿರುತ್ತಲ್ವಾ, ಆ ಭಾಗದಲ್ಲೂ ನೀವು ಈ ನೀರನ್ನು ಸ್ಪ್ರೇ ಮಾಡಿ ಒಂದು ಬಟ್ಟೆಯಿಂದ ಹೀಗೆ ಒರೆಸ್ತಾ ಹೋದರೆ ನೋಡಿ ಅಲ್ಲಲ್ಲಿ ಕಲೆಗಳು ಕೂಡ ಪೂರ್ತಿಯಾಗಿ ಹೋಗುತ್ತೆ. ಈ ರೀತಿ ಹುಳಿ ಮತ್ತು ಸೋಡಾ ಪುಡಿಯ ಮಿಶ್ರಣ ನೀವು ರೆಡಿ ಮಾಡಿ ಇಟ್ಕೊಂಡಿದ್ರೆ ಪ್ರತಿದಿನ ಕೂಡ ಹೀಗೆ ಸ್ಪ್ರೇ ಮಾಡಿ ಒರೆಸ್ಬಿಡಬಹುದು. ಈ ಐಡಿಯಾ ನಿಮ್ಮೆಲ್ಲರಿಗೂ ತುಂಬಾ ಉಪಯೋಗಕ್ಕೆ ಬರುತ್ತೆ ನೋಡಿ. ಬ್ಯಾಗ್ನಲ್ಲಿ ಮನೆಯ ಕೀಯನ್ನು ಹೀಗೆ ಹಾಕಿಬಿಟ್ಟು ಆ ನಂತರ ಹುಡುಕಾಡ್ತೀವಿ ಅಲ್ವಾ, ಎಲ್ಲಿ ಹೋಯ್ತು ಅಂತ ಬೇಗನೆ ಸಿಗೋದೇ ಇಲ್ಲ. ಹೀಗೆ ಬ್ಯಾಗ್ನಲ್ಲಿ ಡೈರೆಕ್ಟಾಗಿ ಕೀಯನ್ನು ಹಾಕೋದ್ರ ಬದಲಿಗೆ ನೋಡಿ ನೀವೊಂದು ಸೇಫ್ಟಿ ಪಿನ್ನನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಕೀಯನ್ನು ಸಿಗಿಸಿ ಬ್ಯಾಗ್ನ ಒಳಭಾಗದಲ್ಲಿ ಒಂದು ಚಿಕ್ಕ ಪ್ಯಾಕೆಟ್ ಜಿಪ್ ಇರುತ್ತಲ್ವ, ಈ ಜಿಪ್ಗೆ ನೀವು ಸೇಫ್ಟಿ ಪಿನ್ನನ್ನು ಸಿಗಿಸಿ ಇಡಬೇಕು.
ನೋಡಿ, ಮೊದಲಿಗೆ ಸೇಫ್ಟಿ ಪಿನ್ಗೆ ಕೀಯನ್ನು ಸೇರಿಸ್ಕೊಳ್ಳಿ. ಆ ನಂತರ ಅದನ್ನು ಬ್ಯಾಗ್ನ ಒಳಗೆ ಇರುವಂತಹ ಚಿಕ್ಕ ಪ್ಯಾಕೆಟ್ನಲ್ಲಿ ನೋಡಿ ಹೀಗೆ ಅದರ ಜಿಪ್ಗೆ ನೀವು ಸೇಫ್ಟಿ ಪಿನ್ನನ್ನು ಹಾಕಿ ಇಟ್ಬಿಡಬಹುದು. ನೋಡಿ, ಹೀಗೆ ಇಟ್ಕೊಳ್ಳೋದ್ರಿಂದ ಅಷ್ಟು ದೊಡ್ಡ ಬ್ಯಾಗ್ನಲ್ಲಿ ಒಂದು ಕೀ ಎಲ್ಲಿ ಹೋಯಿತು ಅಂತ ಹುಡುಕಾಡೋದು ತಪ್ಪುತ್ತೆ. ಹಾಗೆ ಬೇಕಾದಾಗ ಸುಲಭವಾಗಿ ಕೈಗೆ ಸಿಕ್ಕಿಬಿಡುತ್ತೆ. ನೀವು ಪ್ರತಿದಿನ ಸ್ಕೂಲ್, ಕಾಲೇಜ್, ಆಫೀಸ್ಗೆ ಹೋಗ್ತಾ ಇರೋರಾದರೆ ಈ ಐಡಿಯಾ ತುಂಬಾ ಉಪಯೋಗಕ್ಕೆ ಬರುತ್ತೆ. ಟ್ರೈ ಮಾಡಿ ನೋಡಿ. ಐಡಿಯಾ ಚಿಕ್ಕದಾಗಿದ್ರೂ ತುಂಬಾ ಯೂಸ್ಫುಲ್ ಆಗಿದೆ ಅಲ್ವಾ? ಇದೇ ತರಹದ ಐಡಿಯಾಗಳಿಗೋಸ್ಕರ ನಮ್ಮ ಚಾನಲ್ನ ನೀವು ರೆಗ್ಯುಲರ್ ಆಗಿ ನೋಡ್ತಾ ಇರಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ. ಧನ್ಯವಾದಗಳು.